ಹಾಯ್ ನಮಸ್ಕಾರ, ನಾನು ರವಿ ಕಸ್ತೂರಿಮಠ್. ಏನಪ್ಪ ಅಂತಂದರೆ ಕಲ್ಕತ್ತಾ RCB ಮ್ಯಾಚ್ ನಿನ್ನೆ ಬೆಂಕಿ ಬಿರುಗಾಳಿಯಾಗಿ ಹೋಗ್ಬಿಡ್ತು. ಯಾಕಂತಂದ್ರೆ ಫಸ್ಟ್ ಬ್ಯಾಟಿಂಗ್ ಕಲ್ಕತ್ತಾದವ್ರಿಗೆ ಆಡಕ್ಕೆ ಕೊಟ್ಬಿಟ್ಟು ಟಾಸ್ ಗೆದ್ದರು ನಮ್ಮ ರಜತ್ ಪತ್ತೇದಾರ್ ಅವರು. ನಾವು ಬಾಲಿಂಗ್ ಫಸ್ಟ್ ಮಾಡ್ತೇವೆ ಅಂತೇಳಿ ಹೊಡೀರಿ, ಎಷ್ಟು ರನ್ ಹೊಡಿತೀರಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು. ಅವರೆಲ್ಲ ಸ್ಟಾರ್ಟಿಂಗ್ ತುಂಬಿಡಕತ್ಬಿಟ್ರಿ. ಪಾರ್ಟ್ನರ್ಶಿಪ್ 107 ರನ್ ಆಡಿದ್ರಿ. ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ ನಾರಾಯಣು, ಆಮೇಲೆ ರಹಾನೆ ಗೊತ್ತಲ್ಲ. ಆಮೇಲೆ ನಮ್ಮ ಬಾಟ್ಲರ್ಸ್ಗಳು ಸ್ಟಾರ್ಟ್ ಆಯ್ತು ರೀ. ಕರೆಕ್ಟ್ 3 ಓವರ್ ಪವರ್ ಪ್ಲೇದಲ್ಲಿ ಚಲೋ ಮಾಡಿದ್ರು. 4ನೇ ಓವರಿಂದ ಚಾಲು ಮಾಡಿಬಿಟ್ರಲ್ಲ ರನ್ ಕೊಡೋಕೆ. ಮತ್ತು ಯಥ ಪ್ರಜೆ ನಂಗೆ ಅನ್ಸಿಬಿಡ್ತಾರೆ ನಮ್ಮ ಬಾಲರ್, ಏನಪ್ಪ RCB ಬಾಲ್ ಹಿಂಗಾಗಿಬಿಡ್ತು, ಈ ರೇಂಜಿಗೆ ಹೊಡ್ಸ್ಕೊಳಕತ್ತಾರಲ್ಲ ಅಂತೇಳಿ. ಆಮೇಲೆ ಫಸ್ಟ್ 10 ಓವರ್ ಕಲ್ಕತ್ತಾ ಕಡೆ ಹೋಯ್ತು ರೀ. ಲಾಸ್ಟ್ 10 ಓವರ್ ಏನಿತ್ತಲ್ಲ ಈ ಕಡೆ ನಮ್ಮ RCB ಕಡೆ ಬಂತು. ಆ ಲಾಸ್ಟ್ 10 ಓವರ್ ಸೇರಿ ಮತ್ತು ಹೊಳ್ಳಿ ಈ ಕಡೆ RCB ಬ್ಯಾಟಿಂಗ್ ಬಂದಾಗ 20 ಓವರ್ ನಮ್ಮ RCB ಕಡೆನೇ. ಅವ್ರ ಕಡೆ ಯಾವುದೇ ಚಾನ್ಸ್ ಬಿಟ್ಟು ಕೊಡಲೇ ಇಲ್ಲರಿ. ಸೆಕೆಂಡ್ ಬ್ಯಾಟಿಂಗ್ ಸೋಲ್ತೈತಿ ಅನ್ನೋದಿದು ಈಜಾಗಿ ಹೊಡೆದು ಕಡೆಯಾಕೆ ಮಾಡಿಬಿಟ್ರಿ. ಹೆಂಗೆ ರೀ, ಒಂದೊಂದು ಏಟು ಮುಟ್ಟಿ ನೋಡ್ಕೊಳಂಗಿದ್ದು ಆ ರೇಂಜಿಗೆ ಹೊಡೆದ್ರಿ ನಾವು. ಫಿಲಿಪ್ ಶಾರ್ಟಿಗೆ ಶಾರುಖ್ ಖಾನ್ಗೆ ಅನ್ಸಿರ್ಬೇಕ್ರಿ, ಯಾಕರೆ ಬಿಟ್ಕೊಟ್ಟೆ ಈ ಪ್ಲೇಯರ್ನ ಅಂತ ಹೇಳ್ಬಿಟ್ಟು. ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಗಿಣಿರಾಮ್, ನಿಮ್ ಹತ್ರ ಡೀಲ್ ಮಾಡೋದಕ್ಕೆ ಬಂದಿದ್ದೀನಿ. ಅದೆಲ್ಲ ಸರಿ, ಏನಿದೆಲ್ಲ ಆ ರೇಂಜಿಗೆ ಹೊಡೆದ್ರಿ. ನಮ್ಮ ಕಿಂಗ್ ಕೊಹ್ಲಿ ಹೇಳ್ಬೇಕಾ, ಮೊದಲೇ ಫಾರ್ಮ್ದಾಗಿತ್ತು ಗಡಿ ಚಾಂಪಿಯನ್ ಟೋಪ್ರಿಂದ. ಹಂಗೇ ಫಾರ್ಮ್ ತೊಗೊಂಬಂದ್ಬಿಟ್ಟವ್ರಿ ಈ ಕಡೆ ಕಂಟಿನ್ಯೂ ಮಾಡ್ಕೊಂಡು. 18 ವರ್ಷದ ಸೇಡ್ ಏನಿತ್ತಲ್ಲ ಅದು ನಿನ್ನೆ ತೀರ್ಸ್ಕೊಂಡಾಗೈತೆ ನಮ್ಮ RCB. ಯಾಕಂತಂದರೆ 140 ರನ್ನಿಂದ ಹೀನಾಯವಾಗಿ ಫಸ್ಟ್ IPL ಸೀಸನ್ 2008ರಲ್ಲಿ ಏನು IPL ಸ್ಟಾರ್ಟ್ ಆಗಿತ್ತಲ್ಲ, ಅವಾಗ 82 ರನ್ನಿಗೆ ಆಲ್ಔಟ್ ಆಗಿದ್ದರು RCB ಅವರು. ದ್ರಾವಿಡ್ ಗಂಗೂಲಿ ಕಿಂಗ್ ಕೊಹ್ಲಿಗೆ ಒಂದು ಅವಾರ್ಡ್ ಕೊಟ್ಟರೆ ಏನಂತಂದರೆ 18 ವರ್ಷಗಳಿಂದ ಒಂದೇ ಟೀಮಲ್ಲಿ ಆಡಿದಂಥ ಏಕೈಕ ಪ್ಲೇಯರ್ ಅಂತೇಳ್ಬಿಟ್ಟು ವಿರಾಟ್ ಕೊಹ್ಲಿ ಅವ್ರಿಗೊಂದು 18 ಇಯರ್ಸ್ದೊಂದು ಕಪ್ ಕೊಟ್ರಿ. RCB ಸಲ ಸೀಸನ್ ಕಪ್ಗಳಿಗೆ ಮುಂಚೆನೇ ಆಲ್ರೆಡಿ ವಿರಾಟ್ ಕೊಹ್ಲಿ ಕಪ್ ಗೆದ್ಬಿಟ್ಟವ್ರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಬೆಂಕಿ ಬ್ಯಾಟಿಂಗ, ಬೆಂಕಿ ಬಾಲಿಂಗ. ಫಸ್ಟ್ ಟಾಸ್ ಆಯ್ತು ರೀ. ಟಾಸ್ ಆದೇ ನಮ್ಮ ರಜಿತ್ ಪತ್ತಿದಾರ ನಾವು ಫೀಲ್ಡಿಂಗ್ ತೊಗೋತೇವೆ ಅಂತ ಅಂದ್ಬಿಟ್ಟ. ಹೊಡಿ ಫಸ್ಟ್ ಒಂದು 3 ಓವರ್ ಚಲೋ ಹಾಕಿದ್ರಿ. ಚಾಲೂ ಮಾಡ್ತಿರಲ್ರಿ ಅವ್ರು ತುಂಬ್ಯಾಡಕ್ಕೆ. 6 4 ನಾರಾಯಣ ಸುನೀಲ್ ನಾರಾಯಣ ರಹಾನೆ ಹೊಡೆದ್ರು. 107 ರನ್ ಪಾರ್ಟ್ನರ್ಶಿಪ್ ರೀ. ಅಲ್ಲಿಂದ ಸುಶಾಕ್ ಬಂದ್ಬಿಟ್ಟು ಸುನೀಲ್ ನಾರಾಯಣ ಅವ್ರು ಹೊಡ್ತೋಗ್ಬಿಟ್ರು. ತೆಗೆನ ಅಲ್ಲಿಂದ ಸ್ಟಾರ್ಟ್ ಆಯ್ತಲ್ರಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ವಿಕೆಟ್ಗಳು ದಳ ಹೋಗ್ಬಿಟ್ಟು RCB ಅವ್ರು ಸೆಕೆಂಡ್ ಬ್ಯಾಟಿಂಗ್ ಆಡೋಕ್ಕೆ. ಫಸ್ಟ್ ಬಾಲೇ ಉಪ್ಪು ಎರಡು ಸೇರಿಸಿ ಹೊಡೆದ್ಬಿಟ್ಟು ನಾವು ಸೀದಾ ಸ್ಟಾರ್ಟ್ ಆಗಿದ್ದು ಮ್ಯಾಚ್ ಮುಗಿಯೋವರೆಗೂ ಬಿಡಲಿಲ್ಲ. ವಿಕೆಟ್ ಹೋದ್ರೂ ಬಿಡಲಿಲ್ಲ. ಈ ಸಲ ಅಂತೂ ಪ್ರತಿ ಸೀಸನಲ್ಲಿ ಹೆಂಗಾಗ್ತಿತ್ತು ಅಂತಂದ್ರೆ ಒಂದು ವಿಕೆಟ್ ಹೋಗಿ ದಡ ಹೊಸ ವಿಕೆಟ್ ಹೋಗ್ಬಿಡ್ತಿದ್ದು. ಈ ಸಲ ಹಾಗಿಲ್ಲ, ಒಂದು ವಿಕೆಟ್ ಹೋದ್ರೆ ಒಂದಕ್ಕೊಂದು ವಿಕೆಟ್ಟು ಬ್ಯಾಟಿಂಗ್ ಹೊಡೆಯೋರು. ಫಸ್ಟ್ ಸ್ಲಾಟ್ ತುಂಬ್ಯಾಡ ಹೋದ್ರಿ. ಪಡಿಕಲ್ ಸಾಹೇಬ್ರು ಸ್ವಲ್ಪ ಆಡ್ಬಿಟ್ಟು ಅವರು ಅಥವಾ ಅಲ್ಲಿ 10 ರನ್ ಹೊಡಿಸಿ ಹೊಟ್ಟಾಗ್ಬಿಟ್ರು. ಬಂದಲ್ಲ ನಮ್ಮ ಕ್ಯಾಪ್ಟನ್ ಸುನೀಲ್ ನಾರಾಯಣ್ ಹೊಡೆದ್ರಿ. ಸ್ಟೇಟ್ 6 ಹೊಡೆದ್ರಿ. ಕಪಾಳಿಗೆ ಹೊಡೆದಂಗೆ ಆಯ್ತು ನನಗೆ ಬಂದು. ಆ ರೇಂಜಿಗೆ. ಆಮೇಲೆ ಜಾನ್ಸನ್ಗೆ ವಿರಾಟ್ ಕೊಹ್ಲಿ ಅವರು ಸ್ಟ್ರೈಟ್ ಬ್ಯಾಕ್ ಟು ಬ್ಯಾಕ್ 6 ಹೊಡೆದ್ಕೇಸಿಂದ್ರೆ 50 ಹೊಡೆದು ಮ್ಯಾಚ್ ಕಡೆಕ್ ಮಾಡಿ ತೆಗ್ಬಿಟ್ರೆ. ಅದು 18 ವರ್ಷದ ಸೇಡ್ ಏನೈತಲ್ಲ ಹೊಡೆದು ತೆಗ್ಬಿಟ್ರಿ ಇವತ್ತೇ. ಸೊ ನೆಕ್ಸ್ಟ್ ಮ್ಯಾಚ್ ನಮ್ಮ ಬದ್ಧವೈರಿ ಆದಂಥ CSK ಟೀಮಿನ ಕೂಡ ಇದೆ. ಸೊ ಅದನ್ನ 22ನೇ ತಾರೀಕಿಗೆ ಅದನ್ನ ಹೊಡೆದು ಬಿಸಾಕಿ ಬಂದುಬಿಡ್ತೇವೆ. ಚೆನ್ನೈಲಿರೋದು ಮ್ಯಾಚು. ಸೊ ಅದನ್ನು ಹೊಡೆದು ತಿಂಡಿಲಿ ಸಲ ಅಷ್ಟಕ್ಕಷ್ಟು 0 ಹೆಂಗೆ ನಮ್ಮ ಇಂಡಿಯಾ ಟೀಮ್ ಒಂದು ಮ್ಯಾಚ್ ಸೋಲ್ಲಾರ್ದ ಹೆಂಗೆ ಕಪ್ ಹೊಡೆದ್ರಲ್ಲ, ಹಂಗೆ ಈ ಸಲ ನಮ್ಮ RCB ಒಂದಕ್ಕೊಂದು ಮ್ಯಾಚ್ ಸೋಲ್ಲಾರ್ದೇ RCB ಕಪ್ ಹೊಡಿತೈತೆ ಒಂದು ವಿಶ್ವಾಸ ಐತಿ. ಯಾಕಂತಂದ್ರೆ ನಮ್ಗೆ ಡೇಂಜರ್ ಬಾಲಿಂಗ್ ಐತಿ, ಬ್ಯಾಟಿಂಗ್ ಐತ್ರಿ. ನಮ್ಮ ಭುವನೇಶ್ವರ್ ಕುಮಾರ್ ಹಾಕೋಬೇಕಾಗೈತಿ ರೀ ಸ್ವಲ್ಪ. ಯಾಕಂತಂದರೆ ನಿನ್ನೆ ಒಂದು ಸ್ವಲ್ಪ ಪವರ್ ಪ್ಲೇದಲ್ಲಿ ರನ್ ಲೀಕ್ ಮಾಡಿಬಿಟ್ರಿ ರೀ. ಒಂದು 5 ಓವರ್ ಆದಮೇಲೆ ಅವರು ಯಾರು ಶ್ರೇಯಸ್ಸನ್ ಯಾರವರು ಬಾಲರ್ ರೀ, ಅವ್ರನ್ನ ತೆಗೆಸ್ಬಿಟ್ಟು ನಮ್ಮ ಭುವನೇಶ್ವರ್ ಕುಮಾರ್ ಹಾಕಬೇಕಾಗಿತ್ತು. ಭುವನೇಶ್ವರ್ ಕುಮಾರ್ಗೆ ಯಾಕೆ ನಿನ್ನೆ ಬೆಂಚ್ ಕಾಯ್ಸಾರಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಮ್ಯಾಚ್ ಏನೇ ಇರಲಿ ಪಕ್ಕ ನಮ್ಮ ಭುವನೇಶ್ವರ್ ಕುಮಾರ್ ಬರ್ತಾರೆ. ಭುವನೇಶ್ವರ್ ಕುಮಾರ್ ಬಂದುಬಿಟ್ರೆ ಟೀಮಲ್ಲಿ ಯಾವುದು ಬದಲಾವಣೆ ಮಾಡೋದೇ ಅವಶ್ಯಕತೆ ಇರಲ್ಲ, ಆ ರೇಂಜಿಗಿದೆ ಟೀಮು. ಸೊ ಕಂಟಿನ್ಯೂ ಆಗಿ 14 ಮ್ಯಾಚ್ ನಮ್ಮ RCB ಅವ್ರು ಗೆಲ್ಲಬೇಕು. 14ರಲ್ಲಿ
ಕಪ್ ಗೆದ್ದು ಈ ಸಲ ನೋ ಲಾಸಲ್ಲಿ ಹೋಗ್ಬಿಟ್ಟು ಕಪ್ ಗೆಲ್ಬೇಕು. ಹೋದ ವರ್ಷನೂ ಇನ್ನೊಂದು ಅಂದರೆ ನಮ್ಮ ಆರ್ ಸಿ ಬಿಗೆ ಈ ಫಸ್ಟ್ ಮ್ಯಾಚ್ ಗೆದ್ದಂತ ಸೆಕೆಂಡ್ ಮ್ಯಾಚ್ ಗೊತ್ತಲ್ರಿ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದೇ ಒಂದು ದೊಡ್ಡ ತಲೆ ನಾವು ಆರ್ ಸಿ ಬಿ ನಮ್ಮದು. ಈ ನೆಕ್ಸ್ಟ್ ಮ್ಯಾಚು ಹೆಂಗೆ ಗೆದಲ್ತಾನ ನಾವು ಒಂಥರ ಬಿಗಿ ಹಿಡ್ಕೊಂಡು ಕುಂದ್ರ ಇಮೋಷನಲ್ ಡ್ಯಾಮೇಜ್ ರೀ ನಮ್ಮ ಕಳ್ಳ ಪಳ್ಳ ಎಲ್ಲನೂ. ಯಾಕಂತಂದ್ರೆ ಬಾಯಿಗೆ ಬರ್ಸ್ಬಿಡು ರನ್ಔಟ್ ಆಗಿಬಿಟ್ಟು ನೀನು ಬಾಯಿಗೆ ಬರ್ಸ್ಬಿಡ್ತಿದ್ರಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕನ್ ಕ್ಲಿಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಚೆನ್ನೈ ಹಾಗೂ ಆರ್ ಸಿ ಬಿ ಇದೆ. ಅದು ದೊಡ್ಡ ತಿಂಡಿ ಮ್ಯಾಚ್ ಐತೆ ಅಂತಂದ್ರೆ ಅದು ತಿಂಡಿ ಎಲ್ಲ ಕರೆ ನನ್ನಗಡೆ ತಿಂಡಿ ಪುಗ್ಗ ಮಾರ್ಸಕ್ಕೆ ಕಳಿಸೇ ಬಿಡಂಬರನ. ಕುಣಿಯೋದು ತಾಕತ್ತು ಕುಣಿಸೋದು ನಂಗೊತ್ತು.